ಶಾಂತಿ. ದಿನಾಂಕ ಆಗಿದೆ 20/7/2026. ಭಿಕ್ಷುಕರಿಂದ ರಾಜಕುಮಾರರಾಗಲು ಪವಿತ್ರತೆಯೇ ಆಧಾರವಾಗಿದೆ. ಪವಿತ್ರರಾಗುವುದರಿಂದಲೇ ಪವಿತ್ರ ಪ್ರಪಂಚದ ರಾಜ್ಯ ಪದವಿಯೂ ಸಿಗುವುದು. ನಾವು ಈ ಪಾಠಶಾಲೆಯಲ್ಲಿ ನಾನು ದೇಹವಲ್ಲ ಆತ್ಮನಾಗಿದ್ದೇನೆ ಎಂಬುದು ಪ್ರತಿದಿನ ಓದುತ್ತೇವೆ. ಆತ್ಮಾಭಿಮಾನಿಯಾಗುವುದರಿಂದಲೇ ನೀವು ಮನುಷ್ಯರಿಂದ ದೇವತೆ, ನರನಿಂದ ನಾರಾಯಣರಾಗುತ್ತೀರಿ. ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ಪೂಜಾರಿಗಳು, ಅರ್ಥಾತ್ ಪತಿತ ದೇಹಾಭಿಮಾನಿಗಳಾಗಿದ್ದಾರೆ. ಆದ್ದರಿಂದಲೇ ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆ. ಒಬ್ಬರದೇ ಮಹಿಮೆಯೂ ಆಗುವುದು. ಅವರೇ ಎಲ್ಲ ಆತ್ಮಗಳ ಬೇಹದಿನ ತಂದೆಯಾಗಿದ್ದಾರೆ. ಇಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಆದ್ದರಿಂದ ಹೇ ಪರಮಪಿತ ಪರಮಾತ್ಮ ಎಂದು ಕರೆಯುತ್ತಾರೆ. ಪರಮಪಿತ ಪರಮಾತ್ಮನು ಜ್ಞಾನಸಾಗರನೇ ಬ್ರಹ್ಮರವರ ಮೂಲಕ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ. ಬ್ರಹ್ಮ, ವಿಷ್ಣು, ಶಂಕರರನ್ನೂ ಸಹ ಇವರೇ ರಚಿಸುತ್ತಾರೆ. ನೀವು 84 ಜನ್ಮಗಳನ್ನು ಗರ್ಭದಿಂದಲೇ ಪಡೆದಿದ್ದೀರೆಂದು ತಿಳಿಸುತ್ತಾರೆ. ಒಂದು ಶರೀರ ಬಿಟ್ಟು ನಂತರ ಗರ್ಭದಲ್ಲಿ ಹೋಗುತ್ತೀರಿ. ಹೀಗೆ 84 ಜನ್ಮಗಳನ್ನು ಪಡೆಯುತ್ತೀರಿ. 84 ಜನ್ಮಗಳನ್ನು ಭಾರತವಾಸಿಗಳೇ ಪಡೆಯುತ್ತಾರೆ. ಮತ್ಯಾರೂ 84 ಜನ್ಮಗಳನ್ನು ಪಡೆಯುವುದಿಲ್ಲ. ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ಇದು ಜ್ಞಾನದ ಮಾತುಗಳಾಗಿವೆ. ನೀವು ಸ್ವದರ್ಶನ ಚಕ್ರಧಾರಿಗಳಾಗಿರುವುದರಿಂದ ಸ್ವರ್ಗದ ಚಕ್ರವರ್ತಿ ಮಹಾರಾಜರಾಗುತ್ತೀರಿ. ನೀವು ಇಲ್ಲಿ ಪತಿತರಿಂದ ಪಾವನರಾಗಲು ಬಂದಿದ್ದೇವೆಂದು ತಿಳಿದುಕೊಂಡಿದ್ದೀರಿ. ಈಶ್ವರನ ಮಹಿಮೆ ಅಪರಂಪಾರವಾಗಿದೆ ಎಂದು ಹೇಳುತ್ತಾರೆ. ಭಾರತದ ಮಹಿಮೆಯೂ ಸಹ ಅಪರಂಪಾರವಾಗಿದೆ. ಪವಿತ್ರತೆಯ ಮೇಲೆ ಎಲ್ಲವೂ ಆಧಾರಿತವಾಗಿದೆ. ನಿಮಗೆ ಭಕ್ತಿಯಿಂದ ವೈರಾಗ್ಯ ಬರುತ್ತದೆ, ಅರ್ಥಾತ್ ಈ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬರುತ್ತದೆ. ಈ ಹಳೆಯ ಪ್ರಪಂಚವು ಈಗ ವಿನಾಶವಾಗಲಿದೆ. ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರಗಳಾಗಲಿ ಚಿತ್ರಗಳಾಗಲಿ ಭಕ್ತಿ ಮಾರ್ಗದ್ದು ಏನೂ ಇರುವುದಿಲ್ಲ. ಅಲ್ಲಂತೂ ಜ್ಞಾನದ ಪ್ರಾರಬ್ಧವು 21 ಜನ್ಮಗಳಿಗೆ ಸಿಗುತ್ತದೆ. ಭಗವಂತನೇ ಈ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ಪತಿತ ಕಲಿಯುಗವನ್ನು ಪಾವನ ಸತ್ಯಯುಗವನ್ನಾಗಿ ಮಾಡಬೇಕೆಂದರೆ ಅವಶ್ಯವಾಗಿ ಪತಿತ ಪ್ರಪಂಚದ ವಿನಾಶವಾಗಲೇಬೇಕು. ಬ್ರಹ್ಮನ ಮುಖಾಂತರ ಆದಿ ಸನಾತನ ದೇವಿ ದೇವತಾ ಧರ್ಮವು ಸ್ಥಾಪನೆಯಾಯಿತು ಎಂದು ಗಾಯನವಿದೆ. ಅದು ಈಗ ಶಿವ ತಂದೆಯು ಬ್ರಹ್ಮನ ಮೂಲಕ ಮಾಡುತ್ತಿದ್ದಾರೆ. ತಂದೆಯೇ ಬರುತ್ತಾರೆ. ಅವರೇ ಎಲ್ಲರ ಸದ್ಗತಿದಾತನಾಗಿದ್ದಾರೆ. ಮನುಷ್ಯರು ಮನುಷ್ಯರಿಗೆ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ. ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮೆಲ್ಲರ ಪಾಪವು ಭಸ್ಮವಾಗುವುದು ಎಂದು ತಂದೆಯು ತಿಳಿಸುತ್ತಾರೆ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾವನರಾಗುತ್ತೀರಿ. ರಾಮರಾಜ್ಯವಂತೂ ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಇದಂತೂ ತಂದೆಯದೇ ಕೆಲಸವಾಗಿದೆ. ಪತಿತ ಮನುಷ್ಯರಂತೂ ಇದನ್ನು ಮಾಡಲು ಸಾಧ್ಯವೇ ಇಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮದವರೇ 84 ಜನ್ಮವನ್ನು ಪಡೆದಿದ್ದಾರೆ. ಅವರೇ ಈ ಸಮಯದಲ್ಲಿ ಶೂದ್ರ ವಂಶಿಗಳಾಗಿದ್ದಾರೆ. ಈಗ ಮತ್ತೆ ಬ್ರಾಹ್ಮಣ ವಂಶಿಗಳಾಗುತ್ತಾರೆ. ಪತಿತರಿಂದ ಪಾವನರಾಗುವುದಕ್ಕೆ ಜ್ಞಾನ ಯೋಗದಲ್ಲಿ ಶಕ್ತಿಶಾಲಿಯಾಗಬೇಕಾಗಿದೆ. ಆತ್ಮದಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದನ್ನು ನೆನಪಿನ ಪರಿಶ್ರಮದಿಂದ ತೆಗೆಯಬೇಕಾಗಿದೆ. ನಾವು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರು ಶಿಕೆಯಾಗಿದ್ದೇವೆ. ಇದೇ ನಶೆಯಲ್ಲಿರಬೇಕಾಗಿದೆ. ಬ್ರಾಹ್ಮಣನೇ ಆಸ್ತಿಗೆ ಹಕ್ಕುದಾರರಾಗಿದ್ದಾರೆ, ಏಕೆಂದರೆ ಶಿವ ತಂದೆಯ ಮೊಮ್ಮಕ್ಕಳಾಗಿದ್ದಾರೆ. ತಮ್ಮ ಶಕ್ತಿಶಾಲಿ ವೃತ್ತಿಯ ಮೂಲಕ ಪತಿತ ವಾಯುಮಂಡಲವನ್ನು ಪರಿವರ್ತನೆ ಮಾಡುವಂತಹ ಮಾಸ್ಟರ್ ಪತಿತ ಪಾವನಿ ಭವ. ಎಂತಹ ವಾಯುಮಂಡಲವೇ ಇರಲಿ, ಆದರೆ ಸ್ವಯಂನ ಶಕ್ತಿಶಾಲಿ ವೃತ್ತಿಯು ವಾಯುಮಂಡಲವನ್ನು ಪರಿವರ್ತಿಸಬಹುದು. ಈಗ ಧರಣಿಯಲ್ಲಿ ಪರಮಾತ್ಮನ ಪರಿಚಯದ ಬೀಜವನ್ನು ಬಿತ್ತನೆ ಮಾಡುತ್ತೀರೆಂದರೆ ಪ್ರತ್ಯಕ್ಷತೆ ಆಗುವುದು. ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.